ಅವರು ಆಯೋಗದ ರಿಪೋರ್ಟ್ ಅಲ್ಲಿ ಸರ್ ನನ್ನ ಮುಂದೆ ಇದೆ ಆಯೋಗದ ರಿಪೋರ್ಟ್ ಅದು ಮೊನ್ನೆ ಉಸ್ತುವಾರಿ ಸೆಕ್ರೆಟರಿ ಕೂಡ ತೋರಿಸ್ದೆ ನಾನು ಹೇಳ್ತೀನಿ ತಮ್ಮ ಗಮನಕ್ಕೆ ಸರ್ ಒಂದು ಬ್ರೀಫ್ ಹೇಳ್ತೀನಿ ಸರ್ ಬಗ್ಗೆ ಸರ್ ಇದರಲ್ಲಿ ಎಸ್ ಡಿ ಆರ್ ಇದೆ ಸರ್ ಕೆಲಾಮಿಟಿ ರಿಲೀಫ್ ಫಂಡ್ ಇಂದ 30 ಕೋಟಿ ಸರ್ಕಾರಕ್ಕೆ ರಿಸೀವ್ ಆಗಿದೆ ಸರ್ ಆಮೇಲೆ 46 ಕೋಟಿ ಬಂದು ಬೇರೆ ಬೇರೆ ಡಿಎಂಎಫ್ ಅಲ್ಲಿ ಖರ್ಚು ಮಾಡಿದೆ ಸರ್ 30 ಕೋಟಿ ಡಿಎಂಎಫ್ ಸಾರಿ ಎಸ್ಡಿಆರ್ಎಫ್ 46 ಕೋಟಿ ಬಂದು ನಮ್ಮ ಡಿಎಂಎಫ್ ಅಮೌಂಟ್ ಪ್ಲಸ್ 30 ಕೋಟಿ ಬಂದು ಸಿಎಸ್ಆರ್ ಅಮೌಂಟ್ ಇಷ್ಟು ದುಡ್ಡು ಖರ್ಚಾಗಿದೆ ಕೋವಿಡ್ ಸಂದರ್ಭದಲ್ಲಿ ಇದು ಚುನಾವಣಾ ಆಯೋಗದ ಸೊ ಈ ರಿಪೋರ್ಟ್ ಅಲ್ಲಿ ಅವರ ಅಬ್ಸರ್ವೇಷನ್ ಪ್ರಕಾರ ನಮ್ಮ ಡಿಸ್ಟ್ರಿಕ್ಟ್ ಆಫೀಸ್ ಇಂದ ಖರ್ಚಾಗಿರೋದು ಮತ್ತೆ ಎಲ್ಲ ತಾಲೂಕಾ ಕಚೇರಿಗಳಲ್ಲಿ ಮತ್ತು ಡಿಎಸ್ಒ ಆಫೀಸ್ ಮತ್ತು ನ್ಯಾಷನಲ್ ಹೆಲ್ತ್ ಮಿಷನ್ ಎನ್ಎಚ್ಎಂ ಎಲ್ಲವೂ ಸೇರಿ 38 ಕೋಟಿ 46 ಲಕ್ಷ ಇದು ಮಿಸ್ಅಪ್ರೇಷನ್ ಅಂದ್ರೆ ಇದಕ್ಕೆ ಸರಿಯಾದ ದಾಖಲೆಗಳಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಆ ಸಂದರ್ಭದಲ್ಲಿ ಅವ್ರ ಮೇಲೆ ಆಕ್ಷನ್ ಇನಿಷಿಯೇಟ್ ಮಾಡ್ಲಿಕ್ಕೆ ಈಗ ರಿಪೋರ್ಟ್ ಕಳಿಸಿದ್ದಾರೆ ಇದಕ್ಕೆ ಪೂರಕವಾಗಿ ನಮ್ಗೆ 2 ಡೇಸ್ ಬ್ಯಾಕ್ ಬಂದಿದೆ ರಿಪೋರ್ಟ್ ಆ ಸಂದರ್ಭದಲ್ಲಿ ಡಿಸಿ ಆಫೀಸ್ ಅಲ್ಲಿ ಯಾರಿದ್ರು ತಹಸೀಲ್ ಆಫೀಸ್ ಯಾರಿದ್ರು ಡಿಎಸ್ ಆಫೀಸ್ ಅಲ್ಲಿ ಯಾರಿದ್ರು ಮತ್ತು ನ್ಯಾಷನಲ್ ಹೆಲ್ತ್ ಮಿಷನ್ ಇನ್ವಾಲ್ವ್ಮೆಂಟ್ ಯಾರಿದ್ರು ಡೀಟೇಲ್ಸ್ ತಗೋತಾ ಇದ್ವಿ ತಗೊಂಡಿದ್ರಲ್ಲಿ ಸರ್ಕಾರಕ್ಕೆ ಅವ್ರ ಮೇಲೆ ಆಕ್ಷನ್ ಇನಿಷಿಯೇಟ್ ಮಾಡ್ಲಿಕ್ಕೆ ಕಳಿಸ್ತಾರೆ ಇದರಲ್ಲಿ ಒಂದು ಅಬ್ಸರ್ವೇಷನ್ಸ್ ಏನಿದಾವೆ ಸರ್ ಅಂತಂದ್ರೆ ಉದಾಹರಣೆಗೆ ಒಂದ್ 2-3 ನಾನು ತಮ್ಮ ಗಮನಕ್ಕೆ ತರೋದು ಬಹಳ ದೀರ್ಘವಾಗಿ ಚರ್ಚೆ ಮಾಡಿದ್ರೆ ಲಾಸ್ಟ್ ಟೈಮ್ ಒಂದು ಐವರಿಮೆಂಟಿಂಗ್ 12 ಅಂತ ಟ್ಯಾಬ್ಲೆಟ್ಸ್ ಅದರ ಬೆಲೆ ಬಂದು ₹1.38 ಬಟ್ ಕೋವಿಡ್ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಇವರು ₹13 ಕೊಟ್ಟಿದ್ದಾರೆ ಆಮೇಲೆ ಪ್ಯಾರಾಸಿಟಮಾಲ್ ಟ್ಯಾಬ್ಲೆಟ್ಸ್ ಒಂದು 500 mg ಗೆ ಕೊಟ್ಟಿದ್ದಾರೆ ಇವರು ಅದರ ಕಾಸ್ಟ್ ಇತ್ತು 42 ಪೈಸಾ ರಿಪೋರ್ಟ್ ಅಲ್ಲಿ ಅಬ್ಸರ್ವೇಷನ್ ಮಾಡಿದರೆ 87 ಪೈಸೆ ಪೇಮೆಂಟ್ ಮಾಡಿದ್ದಾರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಓಕೆ ಸೊ ಈ ತರ ಬೇರೆ ಬೇರೆ ಮೆಡಿಸಿನ್ಸ್ ಗೆ ಆಮೇಲೆ ಪಿ ಕಿಟ್ ಇರಬಹುದು ಮತ್ತು ಈ ರಾಪಿಡ್ ಆಂಟಿಜೆನ್ ಟೆಸ್ಟ್ ಇರಬಹುದು ಆರ್ಎಂಟಿ ಟೆಸ್ಟ್ ₹71 ಅಂತ ₹162 ಕೊಟ್ಟಿದ್ದಾರೆ ಈ ತರ ಬೇರೆ ಬೇರೆ ಸಂಬಂಧಪಟ್ಟಂತೆ ಉಸ್ತುವಾರಿ ಸೆಕ್ರೆಟರಿ ಅವರು ಒಬ್ಬ ಮೆಡಿಕಲ್ ಲೈಬ್ರರಿಯಿಂದ ಒಬ್ಬ ಡಾಕ್ಟರ್ ಅಡ್ರೆಸ್ ಕೊಟ್ಟಿದ್ದಾರೆ ನಮಗೆ ರೇಟ್ ಲಿಸ್ಟ್ ತಗೊಂಡು ಅವರೆಲ್ಲ ರೇಟ್ ನಾವೆಲ್ಲ ಆ ಅದಕ್ಕೆ ಪ್ರೂಫ್ ಬೇಕು ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಈಗ ಚಾರ್ಜ್ ಡ್ರಾಫ್ಟ್ ಮಾಡಿದ್ದಾರೆ ಇದು ನಾವು 4 ಕಮಿಟಿ ಮಾಡಿದ್ದೀವಿ ಅದು ಜನರಲ್ ಹೋಗ್ಬೋದು ಈ ರೂಲ್ ಅಂದ್ರೆ ಅದು ನಾವು ಸ್ಪೆಸಿಫಿಕ್ ಚಾರ್ಜ್ ಮಾಡಬೇಕಂದ್ರೆ ಪ್ರೂವೇಬಲ್ ಚಾರ್ಜ್ ಇರಬೇಕು ಅದಕ್ಕೆ ಎವಿಡೆನ್ಸ್ ಅಂಡರ್ಸ್ಟ್ಯಾಂಡ್ ಆಗಲ್ಲ ಅಲ್ಲ ಈಗ ಅವ್ರು ಹೇಳ್ತಾ ಇದ್ರು ರೇಟ್ಸ್ ಎಲ್ಲ ಆಯೋಗದವರು ಅಲ್ಲ ಇದನ್ನ ಇವಾಗ ಇನ್ನೊಂದ್ಸರಿ ಕ್ರಾಸ್ ಚೆಕ್ ಮಾಡ್ತಾರೆ ಫಾರ್ಮಸಿಸ್ಟ್ ಲಿಸ್ಟ್ ತಗೊಂಡಿದ್ದಾರೆ ಇವತ್ತು ಯಾವ ಇಲಾಖೆಯಿಂದ ಏನೇನು ಆಗಿದೆ ಅದರಲ್ಲಿ ಕನ್ಫರ್ಮ್ ಮಾಡಿದ್ರೆ ಮೋಸ್ಟ್ ಆಫ್ ದ 1 ಪೈಸಾ 2 ಪೈಸಾ ಇಲ್ಲಿ ಕಂಪನಿ ಮೇಲೆ ಡಿಪೆಂಡ್ ಆಗುತ್ತೆ ಬ್ರ್ಯಾಂಡೆಡ್ ಡ್ರಗ್ಸ್ ಗೆ ಆ ಕಂಪನಿ